ಶ್ರೀ ಗುರುಭ್ಯೋ ನಮಃ. ಗುರುಗಳ ಅನುಗ್ರಹವನ್ನು ಪಡೆದರೆ ಹರಿಯ ಅನುಗ್ರಹ ಸಿದ್ಧಿಸ್ತದೆ. ಅದಕ್ಕೆ ನಿದರ್ಶನ ನಮ್ಮ ಗುರುಮಾರ್ಗ ಹರಿದರ್ಶನ ಎಂಬ ಅನುಸಂಧಾನದ ಪಾದಯಾತ್ರಾ ಮಹೋತ್ಸವ. ಶ್ರೀ ಶ್ರೀಪಾದರಾಜ ಗುರು ಸಾರ್ವಭೌಮರ ಸನ್ನಿಧಿಯಿಂದ ಪರಬ್ರಹ್ಮ ಶ್ರೀ ಶ್ರೀನಿವಾಸದೇವರ ವರಾಹದೇವರ ಸನ್ನಿಧಿಯವರೆಗೆ 6 ದಿನಗಳ ಪಾದಯಾತ್ರಾ ಈ ಮಹೋತ್ಸವವು ನಿರ್ವಿಘ್ನವಾಗಿ ನಡೆಯಿತು. ಭಗವಂತನ ಅನುಸಂಧಾನ, ದೇಶದ ರಕ್ಷಣೆ, ಧರ್ಮದ ಜಾಗೃತಿಗಾಗಿ ಉದ್ದೇಶ ಮಾಡಿಕೊಂಡು ಮಾಡಿದ ಪಾದಯಾತ್ರೆ ಇದು. ಭಗವಂತ ಸ್ವೀಕರಿಸಿ ಅನುಗ್ರಹ ಮಾಡಿದ್ದಾನೆ. ಸುಮಾರು 250 ಜನ ಭಕ್ತರು ಮುಂಬೈಯಿಂದ ಆರಂಭಿಸಿಕೊಂಡು ಎಲ್ಲ ಪ್ರಾಂತದ, ಎಲ್ಲ ರಾಜ್ಯದ ಅನೇಕ ಭಕ್ತರು ಬಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಭಗವನ್ನಾಮ ಸಂಕೀರ್ತನೆ, ಪರೀಕ್ಷೆಗಳು, ವಿಚಾರ ಸಂಕಿರಣಗಳು, ಗೋಷ್ಠಿಗಳು, ಭಜನೆಗಳು, ಪಾಠ, ಪ್ರವಚನ ಎಲ್ಲವನ್ನ ಮೇಳೈಸಿಕೊಂಡು ಬಂದಂತಹ ಪಾದಯಾತ್ರೆ ಇದು. ದೇಶದ ಇತಿಹಾಸ, ಧರ್ಮದ ಇತಿಹಾಸ, ದೇವರ ಚಿಂತನೆಗಳನ್ನು ಒಳಗೊಂಡಂತಹ ಪರಿಕಲ್ಪನೆಯ ಒಂದು ಪಾದಯಾತ್ರೆ, ಪ್ರಾಚೀನರು ಮಾಡಿದಂತೆ ಮಾಡುವಂತಹ ಉದ್ದೇಶದಿಂದ ಇವತ್ತು ಪರಬ್ರಹ್ಮನ ಬೆಟ್ಟವನ್ನು ಏರಿ ದೇವರಿಗೆ ಸಮರ್ಪಣೆ ಮಾಡಿದ್ದಾಗಿದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರ ಮೂಲಕ ಈ ಕಾಲದ ವಿಶಿಷ್ಟವಾದ ಪರ್ವಕಾಲ ಅಂದರೆ ಮಹಾಕುಂಭಮೇಳ ಅಂತ ನಡೀತಾ ಇದೆ ಪ್ರಯಾಗರಾಜ್ಯದಲ್ಲಿ. ಆ ಸನ್ನಿಧಾನ ಪೂರ್ಣ ಇರುವುದು ತಿರುಮಲ ಬೆಟ್ಟದಲ್ಲಿ. ಇದೇನು ಉತ್ಪ್ರೇಕ್ಷೆಯಲ್ಲ, ಕಲ್ಪನೆಯಲ್ಲ. ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ, ಸ್ವಾಮಿ ತೀರ್ಥ ಅಂತೇನು ಕರೀತಾರೆ, ಸ್ವಾಮಿ ಪುಷ್ಕರಣಿ ಕರೀತಾರೆ. ಅದರಲ್ಲಿ ಸರಸ್ವತಿ ನದಿಯ ಪೂರ್ಣ ಸನ್ನಿಧಾನ ಇದೆ, ಗಂಗಾ ಸನ್ನಿಧಾನ ಇದೆ, ಯಮುನಾ ಸನ್ನಿಧಾನ ಇದೆ. ಈ 3 ನದಿಗಳ ಸನ್ನಿಧಾನದೊಟ್ಟಿಗೆ ಅನೇಕ ತೀರ್ಥಗಳಿವೆ. ಪ್ರಧಾನ ಇವತ್ತಿನ ಕಾಲದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಸಂಗಮ ಆದರೆ ತ್ರಿವೇಣಿ ಸಂಗಮ ಅಂತಾಯಿತು. ಅಲ್ಲಿರುವ ಪ್ರಯಾಗ ಮಾಧವನೇ ಶ್ರೀನಿವಾಸ, ಅವನೇ ವರಾಹ. ಹಾಗಿದ್ದಾಗ ತೀರ್ಥರಾಜವಾದಂತಹ ಪ್ರಯಾಗರಾಜದಲ್ಲಿ ಮಹಾಕುಂಭಮೇಳ, ಪೂರ್ಣ ಮಹಾಕುಂಭಮೇಳ ಅಂತ ನಡೀತಾ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಜನಸಮ್ಮರ್ದ ಇದೆ, ಹೋಗ್ಲಿಕ್ಕಾಗಲ್ಲ ಅಂತಿದೆ. ಆದರೆ ಪ್ರಯಾಗರಾಜದಲ್ಲಿ ಸ್ನಾನ ಮಾಡಿದ ಫಲವನ್ನೇ ಕೊಡುವಂತಹ ಅದ್ಭುತ ಕ್ಷೇತ್ರ ತಿರುಮಲ. ಹಾಗಾಗಿ ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೆ ನಾಸ್ತಿ ಕಿಂಚನ ಅಂತ ಹೇಳಿರುವುದರಿಂದಲೇ ವೆಂಕಟಾದ್ರಿಗೆ ಸಮಾನವಾದ ತೀರ್ಥ ಕ್ಷೇತ್ರ ಇಲ್ಲಾದ್ದರಿಂದ ಇದು ಉತ್ತಮ ಕ್ಷೇತ್ರ. ಇಲ್ಲಿ ಸ್ನಾನದ ಅಗತ್ಯ, ಮಾಘ ಮಾಸ ಸ್ನಾನ ಅವಶ್ಯಕ ಇದೆ. ಹಾಗಾಗಿ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡುವುದರ ಮೂಲಕ ಪೂರ್ಣ ಮಹಾಕುಂಭಮೇಳದಲ್ಲಿ ಮಾಡುವಂತಹ ಸ್ನಾನ ಏನುಂಟೋ ಅದನ್ನು ಇಲ್ಲಿ ಅನುಸಂಧಾನ ಮಾಡಿಕೊಂಡು ಮಾಡಿದಾಗ ಅದೇ ಫಲ ಬರುತ್ತೆ. ವರಾಹದೇವರ, ಶ್ರೀನಿವಾಸದೇವರ ದರ್ಶನವನ್ನು ಮಾಡಿಕೊಂಡು ಸಮಗ್ರ ಆಸ್ತಿಕ ಸಮಾಜಕ್ಕೆ, ಸನಾತನ ಧರ್ಮೀಯರಿಗೆ, ವಿಶೇಷವಾಗಿ ಭಾರತೀಯರಿಗೆ, ಮಾನವ ಕುಲಕ್ಕೆ ಕ್ಷೇಮವಾಗಲಿ, ಧರ್ಮ ಜಾಗೃತಿಯಾಗಲಿ, ಸನಾತನದ ದೀಕ್ಷೆ ಪ್ರತಿಯೊಬ್ಬರಿಗೂ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಈ ಪಾದಯಾತ್ರೆ ಒಂದು ದಿಕ್ಸೂಚಿಯಾಗಿರುವಂತಹದ್ದಷ್ಟೇ. ಮೊದಲ ಹೆಜ್ಜೆ, ಪುಟ್ಟ ಹೆಜ್ಜೆ ಇದು. ಇದರ ಮೂಲಕ ಇನ್ನೂ ಹೆಚ್ಚಿನ ಭಾವವನ್ನು ಬೆಳಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತ ಮಾಡ್ತಾ ಇದೆ. ಹಾಗಾಗಿ ಯಾರ್ಯಾರು ಪಾಲ್ಗೊಂಡಿದ್ರೋ, ಇದಕ್ಕೆ ಸಹಕಾರ ಕೊಟ್ಟಿದ್ದಾರೋ ಎಲ್ಲ ಭಗವದ್ ಭಕ್ತರಿಗೆ ಗುರುವಂತರ್ಗತ ಮಧ್ವಾಂತರ್ಗತನಾದಂತಹ ಪರಬ್ರಹ್ಮ ವರಾಹದೇವರು, ಶ್ರೀನಿವಾಸದೇವರು ಅನುಗ್ರಹಿಸಲಿ. ಇಡೀ ದೇಶಕ್ಕೆ ಕ್ಷೇಮವನ್ನು ಉಂಟು ಮಾಡಲಿ, ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡಲಿ. ವಿಶೇಷವಾಗಿ ಭಾರತೀಯತೆ, ಸನಾತನ ಧರ್ಮದ ಪ್ರಜ್ಞೆ, ಭಗವದ್ಭಕ್ತಿ ಚೆನ್ನಾಗಿ ಜಾಗೃತವಾಗಲಿ. ಹರಿ ಸರ್ವೋತ್ತಮತ್ವಜ್ಞಾನ, ವಾಯುಜೀವೋತ್ತಮತ್ವಜ್ಞಾನ ಜಾಗೃತವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಶ್ರೀಕೃಷ್ಣಾರ್ಪಣವತ್ತು, ಮಧ್ವೇಶಾರ್ಪಣವತ್ತು. ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹರೇ ಶ್ರೀನಿವಾಸ. ಅತ್ಯಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮದ್ಗುರುವಂತರ್ಗತ ಸಮಸ್ತ ಪೂರ್ವಾಚಾರ್ಯಾಂತರ್ಗತ ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ ಹನುಮದ್ಭೀಮ ಮಧ್ವಾಭಿನ್ನ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕುಲಸ್ವಾಮಿ. ನಿಮ್ಮ ಕುಲದೇವರನ್ನ ನೆನೆಸಿಕೊಳ್ಳಿ. ಶ್ರೀ ಭೂವರಾಹಾತ್ಮಕ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಭಿನ್ನ ಶ್ರೀ ಶ್ರೀಭೂ ಸಮೇತ ಶ್ರೀನಿವಾಸ ಪ್ರೇರಣೆಯ ಶ್ರೀಭೂ ಸಮೇತ ಶ್ರೀನಿವಾಸ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಮತಿ ಭಗವನ್ನಾಮ ಸಂಕೀರ್ತನ ಪುರಸ್ಸರಂ ಪಾದಯಾತ್ರಾ ವೆಂಕಟಾಚಲ
ಆರೋಹಣಾಖ್ಯಂ ಕರ್ಮ ಕರಿಷ್ಯೆ. ದೇವರನ್ನು ಪ್ರಾರ್ಥನೆ ಮಾಡಿ ಅವನ ಅಪ್ಪಣೆಯನ್ನು ಪಡೆದುಕೊಂಡು ಪ್ರಾರಂಭ ಮಾಡುವ. ಶ್ರೀರಮಣ, ಭೂರಮಣ, ದುರ್ಗಾರಮಣ, ವೆಂಕಟರಮಣ ಗೋವಿಂದ. ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಹಲಗೆ ಅಂದವಾಗಿ ಹಿಡಿದುಕೊಂಡು ದಿವಾರಾತ್ರಿಯಲ್ಲಿ ಒಂದು ಬದಿಯಲ್ಲಿ ನಿತ್ಯ ಬಾರಾಸನನಾಗಿ ಹಿಂದೆ ಮುಂದೆ ಉಪದ್ರವವಾಗದಂತೆ ಇಂದಿರೆ ರಮಣ ಕಾಯುತ್ತಲಿರೆ. ನನಗಾವ ಬಂಧಕಗಳಿಲ್ಲ. ಧನ್ಯ ಧನ್ಯ ಸಂದರ್ಪಣಯ್ಯ ಶ್ರೀ ವಿಜಯ ವಿಠಲರೇಯ. ಎಂದೆಂದು ಆಪತ್ತು ಬರಲೀಸ ನೋಡಿ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ. ಉಭಯೋಃ ಪಾರ್ಶ್ವಯೋಃ ಆಸ್ತಾಂ ಸಶರೌ ರಾಮಲಕ್ಷ್ಮಣೋ. ಪಾರಾಭಿಮಾನಿ ಜಯಂತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಂದಿರಾಪತಿ ದಾಮೋದರಾತ್ಮಕ ಶ್ರೀ ಭೂವರಾಹಾತ್ಮಕ ಶ್ರೀ ಶ್ರೀನಿವಾಸಾಯ ನಮಃ. ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀರಮಣ, ಭೂರಮಣ, ದುರ್ಗಾರಮಣ, ವೆಂಕಟರಮಣ ಗೋವಿಂದ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವೆಂಕಟೇಶಾಯ ನಮಃ. ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ವೆಂಕಟೇಶಾಯ ನಮಃ. ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ವಾಯು ಜೀವೋತ್ತಮ 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 ಹರಿ ಸರ್ವೋತ್ತಮ ಶ್ರೀರಮಣ, ಭೂರಮಣ, ದುರ್ಗಾರಮಣ, ವೆಂಕಟರಮಣ ಗೋವಿಂದ. ಹರೇ ಶ್ರೀನಿವಾಸ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಕೋಶೆ ಗಜಪತೆ ಸ್ಥಿತ ಏನಾನೀತ ನಮಸ್ತಸ್ಮೈ ಶ್ರೀಮನ್ ಹರಿಭಿಕ್ಷವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಗೋಪ ಪ್ರಕರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯಪಾರಾಬ್ಜಂ ಗೋಪಾಲಾಖ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮನ
ಅನನ್ಯ ಸಾಮಾನ್ಯವಾದ ದರ್ಶನಕ್ಕೋಸ್ಕರವಾಗಿ ಎಲ್ಲ ಭಗವದ್ ಭಕ್ತರು ತಮ್ಮ ತಮ್ಮ ಮನೆಗಳಿಂದ ಮತ್ತು ಮುಳುಬಾಗಿಲಿನ ಶ್ರೀ ಶ್ರೀಪಾದರಾಜರ ಸನ್ನಿಧಿಯಿಂದ ಪಾದಯಾತ್ರೆಯ ಮೂಲಕ ದೊಡ್ಡ ಸಾಧನೆಯನ್ನ ಮಾಡಿದ್ದೀರಿ. ಇವತ್ತು ದೇವರ ಪಾದಬುಡದಲ್ಲಿ ಉಪಸ್ಥಿತರಾಗಿದ್ದೀರಿ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆ ಮತ್ತು ಸ್ವಾಗತ. ದೇವರ ಕರುಣೆ ಮತ್ತು ಪ್ರೇರಣೆ ಇದ್ದದ್ದರಿಂದ ಇದು ಸಾಧ್ಯ ಆಗಿದೆ. ಕೇವಲ ಮನುಷ್ಯನ ಆಲೋಚನೆ, ಉತ್ಸಾಹ ಯಾವ ಕೆಲಸವನ್ನು ಮಾಡಲಾರದು. ಇದರಲ್ಲಿ ಸಕ್ಸಸ್ ಅಂತ ಹೇಳಬೇಕಾದದ್ದು ದೇವರ ಸಂಕಲ್ಪ, ದೇವರ ಪ್ರೇರಣೆ ಮಾತ್ರ. ಅವನ ಕರುಣೆಯ ಪರಿಣಾಮವಾಗಿ ಗುರುಗಳಾದ ಶ್ರೀಪಾದರಾಜರ ಸನ್ನಿಧಿಯಿಂದ ಪರಬ್ರಹ್ಮನ ಸನ್ನಿಧಿಯವರೆಗೆ ಪಾದಯಾತ್ರೆ ಅಂತ ನಡೆದಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿ ಪ್ರಕಾರವಾಗಿ ಪಾದಯಾತ್ರೆಯನ್ನ ಮಾಡಿದ್ದೀರಿ. ಭಗವನ್ನಾಮ ಸಂಕೀರ್ತನೆ, ಭಗವತ್ ಚಿಂತನೆಗಳು ಎಲ್ಲವನ್ನೂ ಕೂಡ ಒಂದು ಗಮನಿಸಿ. ನೀವೆಲ್ಲರೂ ನಿಮ್ಮ ನಿಮ್ಮ ಶಕ್ತಿ ಪ್ರಕಾರ ಪ್ರಾಮಾಣಿಕವಾಗಿ ಮಾಡಿದ್ದೀರಿ ಅಂತ ಹೇಳುವಾಗ ಗಂಟೆ ಸ್ಟಾರ್ಟ್ ಆಯ್ತಲ್ಲಿ. ಇದು ಘಂಟಾವಾದನ ಒಳ್ಳೆ ಸೂಚನೆ. ಈ ಬೆಟ್ಟದಲ್ಲಿ ಒಂದೊಂದು ಕ್ಷಣದ ನಡೆ, ನುಡಿ, ಶಬ್ದ, ದೃಶ್ಯಗಳು ಎಲ್ಲವೂ ಸೂಚಕ. ನಮಗೆ ಒಂದೊಂದು ರೀತಿ ಪಾಠವನ್ನು ಕಲಿಸಿಕೊಡ್ತದೆ. ನಾವದನ್ನು ಹಾಗೆ ಭಾವಿಸಬೇಕು. ಏನೋ ಒಂದು ದೊಡ್ಡ ಬೆಟ್ಟ, ಏನೋ ಒಂದು ಪರ್ವತ ಹತ್ತಿದ್ದೇವೆ ಅಂತಲ್ಲ. ಸಾಕ್ಷಾತ್ ಪರಬ್ರಹ್ಮನೇ ವೈಕುಂಠವನ್ನು ಬಿಟ್ಟು ಬಂದು ನಿಂತಹ ಕ್ಷೇತ್ರ ಇದು. ನಿಂತಿದ್ದ ಕ್ಷೇತ್ರ ಅಲ್ಲ, ನಿಂತೇ ಇರುವ ಕ್ಷೇತ್ರ. ಇವತ್ತಿಗೂ ಇದ್ದಾನೆ. ಆ ದೇವರ ದರ್ಶನಕ್ಕಾಗಿ ಅನಂತ ಜೀವರಾಶಿಗಳು ಬಂದು ಕ್ಯೂ ನಿಂತಿರ್ತಾರೆ. ಬ್ರಹ್ಮಾದಿ ದೇವತೆಗಳು ಸಾಲು ಕಟ್ಟಿ ನಿಂತಿರ್ತಾರೆ ದೇವರ ದರ್ಶನಕ್ಕಾಗಿ, ದೇವರ ಭಕ್ತರ ದರ್ಶನಕ್ಕಾಗಿ. ಅಂತಹ ಭಕ್ತರ ಸಾಲಿನಲ್ಲಿ ನಾವು ಪುಟ್ಟ ಪುಟಾಣಿಗಳಂತೆ ಬಂದು ನಿಂತಿದ್ದೇವೆ. ನಮ್ಮ ಕೆಟಗರಿ ಕೊನೆಯಲ್ಲಿರ್ತದೆ. ದೇವರು ದೊಡ್ಡ ಭಕ್ತರನ್ನು ಸ್ವೀಕಾರ ಮಾಡ್ತಾನೋ, ಪುಟಾಣಿಗಳನ್ನು ಸ್ವೀಕಾರ ಮಾಡ್ತಾನೋ? ಪುಟಾಣಿಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಅದು ಮನುಷ್ಯರ ಸ್ವಭಾವ. ದೇವರು ದೊಡ್ಡವರನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಯಾಕೆ? ಅವನು ಜ್ಞಾನಿ ಪ್ರಿಯತಮ. ಮತ್ತೆ ನಾವು ಜ್ಞಾನಿಗಳಲ್ವಾ? ಜ್ಞಾನಿಗಳಲ್ಲ ಅಂತ ಸೇರಿಸ್ಕೋಬೇಕು. ಆದರೆ ಅವನು ಪೂರ್ಣವಾದ ಜ್ಞಾನವನ್ನು ಕೊಟ್ರೆ ನಮ್ಮ ಯೋಗ್ಯತೆ ಪ್ರಕಾರ ನಾವು ಜ್ಞಾನಿಗಳೇ. ಅವನನ್ನು ತಿಳಿದವರಾಗ್ತೇವೆ. ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ನೀವು ಹೇಳಿದ ಮಾತು ಸತ್ಯ. ಎಲ್ಲರನ್ನು ಸ್ವೀಕಾರ ಮಾಡ್ತಾನೆ. ದೊಡ್ಡವರನ್ನ ಮಾತ್ರ, ಚಿಕ್ಕವರನ್ನು ಮಾತ್ರ ಅಂತಲ್ಲ. ಯಾರು ಚೆನ್ನಾಗಿ ತಿಳ್ಕೊಳ್ತಾರೋ ಅವರನ್ನು ಸ್ವೀಕಾರ ಮಾಡ್ತಾನೆ. ಇರುವುದನ್ನ ಇದ್ದಂತೆ ತಿಳಿಯುವುದು ಪ್ರಧಾನ. ಇರುವುದನ್ನ ತಪ್ಪಾಗಿ ತಿಳಿದರೆ ಮಹಾಪರಾಧ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ವೇಂ ಪಾಪವನ್ನು ಕಟ ಪರಿಹಾರ ಮಾಡುವ ಅಚಲ ಬೆಟ್ಟಕ್ಕೆ ಬಂದು ಕೂತಿದ್ದೇವೆ. ಮಾನವ ಬ್ರಾಹ್ಮಣ ಪಾದಸ್ಪರ್ಶ ಮಾಡಿದ ಕೂಡಲೇ ಮಾಡಿದ ಎಲ್ಲ ಪಾಪಗಳು ಧ್ವಸ್ತವಾಗಿ ಹೋಯ್ತಂತೆ. ಅದಕ್ಕೆ ಸೂಚನೆ ಏನಂದ್ರೆ ಮೂರ್ಛಿತರಾಗಿ ಬಿದ್ದದ್ದು. ಸದ್ಯಕ್ಕೆ ನಾವ್ಯಾರೂ ಮೂರ್ಛಿತರಾಗ್ಲಿಲ್ಲ. ಸ್ವಲ್ಪ ಸುಸ್ತಾಗಿದೆ ನಡ್ಕೊಂಡು ಬಂದಿದ್ದಕ್ಕೆ. ಬೆಟ್ಟ ಮುಟ್ಟಿದ್ದಕ್ಕೆ ಏನು ಫೀಲಿಂಗ್ಸ್ ಇಲ್ಲ. ಉಂಟಾ? ನಿಮಗಿರಬಹುದು. ನನಗಂತೂ ಏನೋ ಬಂದು ನಿಂತಿದ್ದೇನೆ ಅಂತ ಅಷ್ಟೇ ಆಗಿದೆ. ಯಾಕೆಂದ್ರೆ ಅಂತಃಕರಣ ಶುದ್ಧಿಯೇ ಆಗಿಲ್ಲ. ಅದಾಗಿದ್ರೆ ಮಾತ್ರ ಸಾಧ್ಯ. ಪಶ್ಚಾತ್ತಾಪ ಮನಸ್ಸು ಯಾವಾಗ ಬರುತ್ತೋ ಆಗ ಪ್ರಾಯಶ್ಚಿತ್ತ ನಡೆದು ಅಂತಃಕರಣ ಶುದ್ಧಿಯಾಗಿ ದೇವರ ಭಾವಗಳು ಬರಲಿಕ್ಕೆ ಸಾಧ್ಯ ಇದೆ. ನಮ್ದು ಪ್ರಯತ್ನ ಮಾತ್ರ. ನಾವು ಸಫಲರಾಗಿದ್ದೇವೆ ಅಂತ ಭಾವಿಸುವ ಹಾಗಿಲ್ಲ, ಅಹಂಕಾರ ಪಡುವ ಹಾಗೆ ಇಲ್ಲ. ಇದೊಂದು ಪುಟ್ಟ ಪ್ರಯತ್ನ. ನಮ್ಮ ಪ್ರಾಚೀನರು ಮಾಡಿದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಒಂದು ಹೆಜ್ಜೆ ಅಷ್ಟೇ. ಇವತ್ತು ಶ್ರೀ ನರಹರ ತೀರ್ಥರ ಆರಾಧನೆ. ನಾವು ಡೇಟ್ ಫಿಕ್ಸ್ ಮಾಡುವಾಗ ಅಂದ್ಕೊಂಡಿರ್ಲಿಲ್ಲ. ನಾವು ನೋಡಿದ್ದು ಕೇವಲ ಶನಿವಾರ, ಭಾನುವಾರ, ಮಂಗಳವಾರ, ಏಕಾದಶಿ ಯಾವಾಗ ಬರುತ್ತೆ ಅಂತ ನೋಡ್ಕೊಂಡು ಇಡುವಂತಹದ್ದು. ಆದರೆ ಇವತ್ತಿನ ದಿನ ಶ್ರೀ ನರಹರ ತೀರ್ಥ ಗುರುಸಾರ್ವಭೌಮರು ಭಗವಂತನನ್ನ ಕೊಂಡಾಡಿ ನಮಗೆಲ್ಲರಿಗೂ ಕೂಡ ಸಿದ್ಧಾಂತ ಜ್ಞಾನವನ್ನ, ಶಾಸ್ತ್ರಜ್ಞಾನವನ್ನ ನಮ್ಮ ಪ್ರಾಕೃತ ಭಾಷೆಯಲ್ಲಿ ಕೊಟ್ಟು ಅನುಗ್ರಹ ಮಾಡಿದಂತಹ ಗುರುಗಳು ಅವರು ದೇವರ ಸನ್ನಿಧಾನ ಸೇರಿದಂತಹ ಪರ್ವಕಾಲ ನರಹರ ತೀರ್ಥರ ಆರಾಧನೆ.
ಅವರ ಆರಾಧನೆ ಎಂದು ನಾವು ಅವರನ್ನ ನೆನೆಸಿಕೊಂಡು ಬೆಟ್ಟವನ್ನೇರಿದ್ರೆ ದೇವರು ಮೊದಲು ಕರೀತಾರೆ ನಮ್ಮನ್ನ. ಯಾಕೆ? ಅವರಿಗೆ ಇಷ್ಟರಾದವರು ಎಂಬುದು ಕಾರಣಕ್ಕಾಗಿ. ಇಷ್ಟು ಮಾತ್ರ ಅಲ್ಲ, ನಾಳೆ ಗೋಪಾಲದಾಸರ ಆರಾಧನೆ, ಅವರಂತೂ ನೇರಾನೇರವಾಗಿ ದೇವರೊಟ್ಟಿಗೆ ಸಲಿಗೆಯಿಂದ ಮಾತಾಡ್ತಾರೆ. ಶರಣಾಗತ ರಕ್ಷಾಮಣಿ ಎಂಬು ಬಿರುದು ಬೇಕಾದರೆ ಸರ್ರನೆ ಬಾ ಅಂತಾರೆ. ಆ ಗಟ್ಸ್ ಅವರಿಗೆ ಮಾತ್ರ. ಸರ್ರನೆ ಬಾ ಅಂತೆಲ್ಲ ಮಾತಾಡುದು ದಾಸರಿಗೆ. ನಾವೆಲ್ಲ ಹಾಗೆ ಮಾತಾಡ್ಲಿಕ್ಕೆ ಆಗಲ್ಲ. ನಾವು ಮಾತಾಡ್ಬೋದಾ? ಮತ್ತೆ ಪನಿಷ್ಮೆಂಟ್ ಉಂಟು. ಜಾಗೃತಿ ಇರಬೇಕು. ದೇವರಲ್ಲಿ ಅಚಲವಾದ ಪ್ರೀತಿ ಇದ್ದಾಗ ಮಾತ್ರ ಆ ಸಲಿಗೆಯಿಂದ ಮಾತಾಡ್ಲಿಕ್ಕೆ ಸಾಧ್ಯ. ಜ್ಞಾನ ಚೆನ್ನಾಗಿದೆ ಅವರಿಗೆ. ಹಾಗಾಗಿ ನಾವು ಗೋಪಾಲದಾಸರನ್ನ, ನರಹರಿ ತೀರ್ಥರನ್ನ ಮನಪೂರ್ವಕವಾಗಿ ಪ್ರಾರ್ಥಿಸಿ ಈ ಬೆಟ್ಟವನ್ನ ಏರುವ ಒಂದು ಸಾಧನೆ, ಇದೊಂದು ಉಪಾಸನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವ. ವೆಂಕಟಾಚಲ ಅಂದ್ರೆ ಶಾಲಿಗ್ರಾಮಾತ್ಮಕವಾದ ಕ್ಷೇತ್ರ. ಇದು ಒಂದೊಂದು ಕಣದಲ್ಲೂ ಭಗವಂತನ ಸನ್ನಿಧಾನ ಪೂರ್ಣ ಇದೆ. ಭವಿಷ್ಯೋತ್ತರ ಪುರಾಣ ಹೇಳುವ ಹಾಗೆ ಇಲ್ಲಿ ಕಾಣುವ ಒಂದೊಂದು ಕಲ್ಲಿನಲ್ಲೂ ಕೂಡ ಕಿನ್ನರರಿದ್ದಾರೆ. ದೇವರನ್ನ ಕೊಂಡಾಡುವಂತಹ ನಾದ ಮಾಧುರ್ಯ ಕೂಡಿದಂತಹ ಕಿನ್ನರರಿದ್ದಾರೆ. ಕಾಣುವ ವೃಕ್ಷಗಳಲ್ಲಿ ಬರೀ ಮರ ಕಾಣ್ತಾ ಇದೆ ನಮಗೆ, ಅದರಲ್ಲಿ ದೇವತೆಗಳು ತುಂಬಿಕೊಂಡಿದ್ದಾರೆ. ಪಕ್ಷಿಗಳಲ್ಲಿ ಪಿತೃದೇವತೆಗಳು ತುಂಬಿಕೊಂಡಿದ್ದಾರೆ. ಪ್ರಾಣಿಗಳಲ್ಲಿ ಋಷಿಗಳಿದ್ದಾರೆ. ಹಾಗೆ ತಿಳಿಬಹುದಾ? ಇಲ್ಲಿ ಕಾಣುವ ಪ್ರಾಣಿಗಳೆಲ್ಲ ಋಷಿಗಳು, ಮನುಷ್ಯನನ್ನು ಬಿಟ್ಟು. ಪಕ್ಷಿಗಳೆಲ್ಲ ಪಿತೃದೇವತೆಗಳು, ಮರಗಳು ದೇವತೆಗಳು, ಕಲ್ಲು ಬಂಡೆಗಳೆಲ್ಲ ಕಿನ್ನರರು ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ ಪ್ರತಿಯೊಂದು ಕೂಡ ಅಷ್ಟು ಪವಿತ್ರವಾದದ್ದಿದೆ. ಸಾರ್ಧತ್ರಿಕೋಟಿ ತೀರ್ಥಗಳ ಸನ್ನಿಧವಾದಂತಹ ಜಾಗ ತಿರುಮಲೆ. ಅಂತಹ ಪವಿತ್ರ ಸ್ಥಳದಲ್ಲಿ ನಾವು ನೇರವಾಗಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ. ಇಟ್ಟಾಗಿದೆ ನಾವು. ದೇವರು ಕ್ಷಮಿಸ್ತಾನೆ. ಲಕ್ಷ್ಮೀದೇವಿಯರ ಸನ್ನಿಧಾನ ಇರುವ ಧರಣಿ ದೇವಿನೇ ಕ್ಷಮಾ ಸಮುದ್ರಗಳು ಅಂತ ಹೇಳ್ತೇವೆ. ಕ್ಷಮಯ ಧರಿತ್ರಿ ಅಂತ ಹೇಳುವ ಮಾತನ್ನು ಮೂಲಕ ಗೊತ್ತಾಗ್ತದೆ ಅವರ ಗಂಡ ಭಗವಂತ ಎಷ್ಟು ಕ್ಷಮಾ ಸಂಪನ್ನನಾಗಿರಬೇಕು. ಹಾಗಾಗಿ ಅವರನ್ನ ಪ್ರಾರ್ಥಿಸಿ, ಭೂದೇವಿಯನ್ನ ಪ್ರಾರ್ಥಿಸಿ, ವೆಂಕಟಾಚಲವನ್ನ ಪ್ರಾರ್ಥಿಸಿ ನಾವು ಪರ್ವತಾರೋಹಣ ಮಾಡಬೇಕು, ಸಂಕಲ್ಪ ಮಾಡಬೇಕು. ಮತ್ತೆ ವೆಂಕಟಾಚಲ ಅಧಿಷ್ಠಿತನಾದ ದೇವರನ್ನ ಪೂಜಿಸಬೇಕು. ಮತ್ತೆ ಭಗವನ್ನಾಮ ಸಂಕೀರ್ತನೊಂದಿಗೆ ಬೆಟ್ಟವನ್ನು ಏರಬೇಕು. ಈಗಾಗಲೇ ಎಷ್ಟೋ ಜನ ಹತ್ತಿ ಬಿಟ್ಟಿದ್ದಾರೆ. ಅವರವರ ಉದ್ವೇಗ ಪರಿಸ್ಥಿತಿಗೆ ತಕ್ಕಂತೆ ಅವರು ಹತ್ತಿದ್ದಾರೆ. ನಾವು ಕೂಡ ಏರ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಮ್ಮ ಉದ್ದೇಶ ಬೆಟ್ಟವನ್ನ ಏರುವುದು, ಮೆಟ್ಟಿಲನ್ನೇರುವುದು. ಇದು ಜೀವನದ ಗಾಥೆಯಲ್ಲಿ ನಾವು ಏರುವ ಹಂತಕ್ಕೆ ಹೋಗಬೇಕಾಗಿದೆ. ಸಾಧನ ಪಥದಲ್ಲಿ ಮುನ್ನೇರುವಂತಹ ಕೆಲಸ ಆಗಬೇಕಾಗಿದೆ. 24 ಇಸ್ವಿಯಾಗಿ 25 ಇಸ್ವಿ ಒಂದಾಯ್ತು. ಈಗ ನಾವು ಇಳಿಮುಖ ಆಗಬಾರದು, ಏರುಮುಖದಲ್ಲಿರಬೇಕು. ಹಾಗಾಗಿ ದೇವರನ್ನು ಪ್ರಾರ್ಥನೆ ಮಾಡುವ. ನೀನು ಜ್ಞಾನದಾಯಿ, ಐಶ್ವರ್ಯಪ್ರದ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಉತ್ತಮ ಜ್ಞಾನವನ್ನು ಕೊಡು, ಉತ್ತಮ ಐಶ್ವರ್ಯವನ್ನು ಕೊಡು ಎಂದು ಉಪಾಸನೆ ಮಾಡಿಸಲು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರೂ ಸೇರಿ ವೆಂಕಟಾಚಲದ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ದೇವರ ಪೂಜೆಯನ್ನು ಮಾಡಿ ಮತ್ತೆ ನಾವು ಬೆಟ್ಟವನ್ನು ಏರಲಿಕ್ಕೆ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣಂತೆ. ಸ್ವರ್ಣಾಚಲ ಮಹಾಪುಣ್ಯ ಸರ್ವದೇವ ನಿಷೇವಿತ ಬ್ರಹ್ಮಾದಯೋಪಿ ಯಂ ದೇವಾಃ ಸೇವಂತೆ ಶ್ರದ್ಧಯಾ ಸಹ ತಂ ಭವಂತಂ ಅಹಂ ಪದ್ಭ್ಯಾಂ ಆಕ್ರಮೇಯಂ ನಗೋತ್ತಮ ಕ್ಷಮಸ್ವ ತದಘಂ ಮೇದ್ಯ ದಯಯಾ ಪಾಪಚೇತಸಃ ತನ್ಮೂರ್ಧನಿ ಕೃತಾವಾಸಂ ಮಾಧವಂ ದರ್ಶಯಸ್ವಮೇ. ಇದರ ಅರ್ಥ ಏನಂದ್ರೆ ನಿಮಗೆ ಅರ್ಥ ಆಗಿದೆ. ಸ್ವರ್ಣಾಚಲ ಮಹಾಪುಣ್ಯ, ಅತ್ಯಂತ ಪವಿತ್ರವಾದ, ಅತ್ಯಂತ ಬಂಗಾರದ ಕಾಂತಿಯಿಂದ ಕೂಡಿದಂತಹದ್ದು ಈ ಬೆಟ್ಟ. ಸುವರ್ಣಗಳಿಂದ ಕೂಡಿದಂತಹ ಬೆಟ್ಟ ಇದು. ಸರ್ವದೇವ ನಿಷೇವಿತ, ಎಲ್ಲ ದೇವತೆಗಳು ಈ ಬೆಟ್ಟದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಬ್ರಹ್ಮಾದಯೋಪಿ ಯಂ ದೇವಾಹ ಸೇವಂತೆ ಶ್ರದ್ಧೆಯಾ ಸಹ. ದೇವರು ಬಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಬ್ರಹ್ಮಾದಿಗಳು ಬಂದು ನಿಂತಿದ್ದಾರೆ ಈ ಬೆಟ್ಟದಲ್ಲಿ. ಅಂತಹ ನಿನ್ನನ್ನ ನಾನು ನನ್ನ ಪಾದಗಳಿಂದ ಆಕ್ರಮಿಸ್ತಾ ಇದ್ದೇನೆ, ನಡೀತಾ ಇದ್ದೇನಲ್ಲ. ಆಕ್ರಮೇಯಂ ನಗೋತ್ತಮ, ಆಕ್ರಮಿಸುವಂತಹ ಕೆಲಸ ಮಾಡ್ತಾ ಇದ್ದೇನೆ. ಕ್ಷಮಸ್ವ ತದಘಂ ಮೇದ್ಯ, ನನ್ನ ಈ ಪಾಪವನ್ನ ಕ್ಷಮಿಸು. ಯಾಕೆ? ಪಾಪಚೇತಸ, ನನ್ನ ಸ್ವಭಾವ, ನನ್ನ ಜೀವನ ಶೈಲಿ ಎಲ್ಲವೂ ಪಾಪವೇ ಆಗಿದೆ.
ದಯೆಯಿಂದ ನನ್ನನ್ನ ಕ್ಷಮಿಸು. ತ್ವನ್ಮೂರ್ಧನಿ ಕೃತಾವಾಸಂ, ನಿನ್ನ ತಲೆ ಮೇಲೆ ಕೂತಿರುವಂತಹ ಮಾಧವಂ ದರ್ಶಯಸ್ವಮೆ, ಮಾಧವನನ್ನ ನನಗೆ ತೋರಿಸು. ಇದು ಪ್ರಾರ್ಥನೆ. ಇದನ್ನು ನಾವು ಮಾಡಬೇಕು. ಈ ಬೆಟ್ಟದ ಅಭಿಮಾನ ದೇವತೆಗಳಲ್ಲಿ ಪ್ರಾರ್ಥಿಸಿ ಹೊರಡಬೇಕು. ಒಂದು ಸಂತೋಷದ ಸಂಗತಿ ಹೇಳ, ನಾವು ಅನ್ಕೊಂಡಿದ್ದೇನೋ ಬೆಟ್ಟ ಏರಿ ಮಹಾಕುಂಭಮೇಳ ಸ್ನಾನ ಮಾಡಬೇಕು ಅಂತ. ಮಹಾಕುಂಭಮೇಳ ಪ್ರಯಾಗದಲ್ಲಿ ಆಗುವಂತಹದ್ದು. ಪ್ರಯಾಗರಾಜದಲ್ಲಿರುವ ಅಧಿದೇವ ಯಾರು ಅಂದ್ರೆ ಮಾಧವ. ಇಲ್ಲಿ ಹೇಳಿದ್ದೇನೀಗ, ಮಾಧವಂ ದರ್ಶಯಸ್ವಮೆ ಅಲ್ಲ, ಶ್ರೀನಿವಾಸನಿಗೆ ಮಾಧವ ಅಂತ ಹೆಸರಿದ್ದದು ಬೇರೆ ವಿಷಯ. ಆದರೆ ಸ್ಪಷ್ಟವಾಗಿ ಇವತ್ತು ಬೆಟ್ಟ ಇರುವಾಗ ನಮಗೆ ಮಾಧವನನ್ನು ತೋರಿಸು ಅಂತಂದ್ರೆ ಇವನು ಮಾಧವನೇ, ಇವನೇ ಪ್ರಯಾಗ ಮಾಧವ, ನೋ ಡೌಟ್. ಆದ್ದರಿಂದ ತ್ರಿವೇಣಿ ಸಂಗಮ ಸ್ನಾನ ಆಗ್ತದೆ, ಜೊತೆಯಲ್ಲಿ ಮಾಧವನ ದರ್ಶನವಾಗ್ತದೆ. ಮಹಾ ಪೂರ್ಣ ಕುಂಭಮೇಳದ ಸ್ಥಾನ ನಮಗೆ ಲಭಿಸ್ತಾ ಇದೆ. ಸಾಂಕೇತಿಕ ಸ್ಥಾನ ಅಲ್ಲ, ಇದು ಪರಿಪೂರ್ಣವಾದ ಸ್ಥಾನ ಆಗ್ತಾ ಇದೆ. ನಾವು ಅದನ್ನ ಭಾವಿಸಿಕೊಂಡು ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನು ಮಾಡಿ ದೇವರ ದರ್ಶನಕ್ಕಾಗಿ ಹೊರಡೋಣ. ನಮಗೆ ಶ್ರಮ ಆಗಿರ್ತದೆ, ಸುಸ್ತಾಗ್ತದೆ. ಸುಸ್ತಾದಾಗ ಅಯ್ಯಪ್ಪ ಅಮ್ಮ ಅನ್ನೋದಕ್ಕಿಂತ ಶ್ರೀನಿವಾಸ ಕೃಷ್ಣ ಗೋವಿಂದ ಅನ್ನೋಣ ಅಲ್ವಾ? ಅಷ್ಟೇ, ಸ್ವಲ್ಪ ದೇವರ ನಾಮಸ್ಮರಣೆ ಮಾಡಕ್ಕೆ ಪ್ರಯತ್ನ ಮಾಡುವ. ಅದೂ ಆಗ್ಲಿಲ್ವಾ, ಮೌನವಾಗಿರೋಣ, ಮಾತಾಡುವುದು ಬೇಡ. ನಮ್ಮನ್ನು ನೋಡಿ ಜನರು ಕೂಡ ಹಾಗಿರುವುದಕ್ಕೆ ಪ್ರಯತ್ನ ಮಾಡಲಿ. ಸಾಧ್ಯ ಆಯ್ತಾ ದೇವರ ನಾವು ಸಂಕೀರ್ತನೆ ಮಾಡೋಣ. ನಾವೇ ಹೇಳಿದ್ದನ್ನು ಅವರು ರಿಪೀಟ್ ಮಾಡುವಂತೆ ಆಗಲಿ, ಅವರು ಜೊತೆಗೂಡಿಕೊಂಡು ಹೇಳುವಂತೆ ಆಗಲಿ. ನಾವೆಲ್ಲರೂ ಸೇರಿಕೊಂಡು ದೇವರನ್ನ ಕೊಂಡಾಡ್ತಾ ದೇವರ ಉಪಾಸನೆಗಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಪುರುಷರೆಲ್ಲರೂ ಕೂಡ ನಿಮಗೆಲ್ಲ ಭಗವಂತನ ಸ್ತೋತ್ರ ಬೇಕಾದಷ್ಟು ಇರ್ತದೆ. ಶ್ರೀಮದ್ ಆಚಾರ್ಯರು ಭಗವಂತನನ್ನ 12 ಸ್ತೋತ್ರದಿಂದ ಕೊಂಡಾಡಿದ್ದಾರೆ. ಭಾಗವತದ ಅರ್ಥ ನಿರೂಪಣೆ ಮಾಡುವ ದರಸ ಸ್ತೋತ್ರದಿಂದ ಅದನ್ನು ನಾವು ಹೇಳಿಕೊಂಡು ಬೆಟ್ಟವನ್ನೇರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈಗ ದೇವರನ್ನ ಪ್ರಾರ್ಥನೆ ಮಾಡೋಣ. ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಂಬನ್ನು ಪೊರೆದು ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ. ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು ಹನುಮಂತನಾಗಿ ಬಂದು ಇಳಿದ ಕ್ಷೇತ್ರ ತಿರುಮಲೆ. ಸರ್ವೋತ್ತಮನಾದ ದೇವರು ಶ್ರೀನಿವಾಸನಾಗಿ ಬಂದು ನಿಂತ ಕ್ಷೇತ್ರ, ವರಾಹನಾಗಿರುವಂತಹ ಕ್ಷೇತ್ರ ತಿರುಮಲೆ. ಸರ್ವೋತ್ತಮ ಜೀವೋತ್ತಮ ತತ್ವಗಳ ಸನ್ನಿಧಾನ ಇರುವಂತಹ ಕ್ಷೇತ್ರ, ವೈಷ್ಣವೋತ್ತಮರಾದ ರುದ್ರದೇವರ ಸನ್ನಿಧಾನ ಇರುವಂತಹ ಕ್ಷೇತ್ರ ತಿರುಮಲ. ಹೀಗಾಗಿ ಎಲ್ಲ ದೇವತೆಗಳ ಆ ಜನಸಂದಣಿ ಮಧ್ಯದಲ್ಲಿ ನಾವು ಹೋಗ್ತಾ ಇದೀವಿ, ಅನುಸಂಧಾನ ಇಟ್ಟುಕೊಳ್ಬೇಕು. ಇವತ್ತು ಕೋಟಿ ಕೋಟಿ ಜನ ಇರುವಂತಹ ಪ್ರಯಾಗದಲ್ಲಿ ಹೇಗಿರ್ತಾರೆ, ನೂಗು ನೂಕು, ಹಾಗೆ ಇಲ್ಲಿ ಇದೆ, ನಮ್ಗೆ ಗೊತ್ತಾಗ್ತಿಲ್ಲ. ಹಾಗೆ ನಾವು ದೇವತೆಗಳ ಮಧ್ಯದಲ್ಲಿ, ಋಷಿಗಳ ಮಧ್ಯದಲ್ಲಿ, ಗಂಧರ್ವರ ಮಧ್ಯದಲ್ಲಿದ್ದೇವೆ. ಎಲ್ಲ ಗುರುಗಳಿದ್ದಾರೆ, ಎಲ್ಲ ಹರಿದಾಸರಿದ್ದಾರೆ, ಎಲ್ಲ ದಾರ್ಶನಿಕರಿದ್ದಾರೆ, ಭಗವದ್ಭಕ್ತರಿದ್ದಾರೆ. ಅವರೆಲ್ಲರ ಅನುಗ್ರಹವನ್ನ ಪಡೆದುಕೊಂಡು, ಎಲ್ಲ ದೇವತೆಗಳ ಪ್ರಚೋದನೆಯನ್ನ ಪಡೆದುಕೊಂಡು ಅವರ ಉಪಕಾರವನ್ನ ನೆನೆಸ್ತಾ ಹೆಚ್ಚಿಡಬೇಕು. ಯಾಕಂದ್ರೆ ನಮ್ಮಿಂದ ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ತತ್ವಾಭಿಮಾನ ದೇವತೆಗಳ ನೆನೆಸುವುದು ದೇವರಿಗೆ ತುಂಬಾ ಇಷ್ಟ. ಇದನ್ನ ನೆನಪಿಟ್ಟುಕೊಳ್ಳಿ. ನೀವು ಇದನ್ನ ಚಿಂತನೆ ಮಾಡ್ತಾ ಒಳಗೆ ಹೋಗಿ ಸ್ಪೆಷಲ್ ದರ್ಶನ ಕೊಡ್ತಾನೆ, ನಿಮಗೆ ಖಂಡಿತವಾಗಿ ಕೊಡ್ತಾನೆ. ತತ್ವಾಭಿಮಾನ ದೇವತೆಗಳ ಪ್ರೇರಣೆ, ಅವರ ಅನುಗ್ರಹವನ್ನ ನೆನೆದುಕೊಂಡು, ಯಾಕೆ ದೇವರಿಗೆ ತುಂಬಾ ಇಷ್ಟ ಅವರೆಲ್ಲರೂ ಕೂಡ. ನಾವು ಇವರನ್ನ ನೆನೆಸಿದ್ರೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆ ದೃಷ್ಟಿಯಿಂದ ದೇವತೆಗಳು, ಪ್ರಾಣದೇವರು, ಲಕ್ಷ್ಮೀದೇವಿ ನೆನೆಸಿಕೊಂಡು ದೇವರ ಪ್ರಾರ್ಥನೆಗೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈಗ ದೇವರ ಪೂಜೆ ಮಾಡುವ. ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಬೆಟ್ಟ ಹತ್ತಿದ ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂತಿರ್ತೇವೆ ನಾವು, ನೀವು ಕೂಡ್ತೀರಿ. ಎಲ್ರು ಬರೋ ತನಕ, ಎಲ್ರು ಬಂದ ಮೇಲೆ ಸೀದಾ ಸ್ವಾಮಿ ಪುಷ್ಕರಣಿಗೆ ನಾವು ಹೋಗುದು. ಮಹಾಕುಂಭಮೇಳ ಸ್ನಾನವನ್ನು ಮಾಡುವುದು. ಪುಷ್ಕರಣಿಯಲ್ಲಿ ಸ್ನಾನ ಆದ್ಮೇಲೆ ಕೃಷ್ಣಾರ್ಪಣ ಬಿಡುವುದು, ವರಾಹ ದೇವರ ದರ್ಶನ, ಮತ್ತೆ ರಾಯರ ಮಠಕ್ಕೆ ಹೋಗಿ ಪ್ರಸಾದ ಸ್ವೀಕಾರ, ಮತ್ತೆ ದೇವರ ದರ್ಶನಕ್ಕೆ ನಾವು ಪ್ರಯತ್ನವನ್ನು ಮಾಡುವ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಭೂವರಾಹಾತ್ಮಕ ಶ್ರೀ ಭೂ ಸಮೇತ
ऐश्वर्यं राजसम्मानं भक्तिमुक्तिफलप्रदं विष्णुर्लोकैकगोपानं सर्वदुःखैकनाशनं सर्वैश्वर्यप्रदं पूर्णां सर्वमङ्गलकारकं मायादेवपरमानन्दं त्यक्त्वा वैकुण्ठमुत्तमं स्वामी पुष्करणी तीरे रमया सह मोदते प्रदायिने श्रीमद्वेङ्कटनाथाय श्रीनिवासाय ते नमः समस्तानं ब्रह्माण्डेन किञ्चनः एतेन सत्यवाक्येन समाप्तान्तायाम्यहम् श्रीगणेशं श्रीनिवासं भजेशं श्रीवेङ्कटेशं चतुर्मुखेन तनयं श्रीनिवासं भजेनिशं श्रीवेङ्कटेशं लक्ष्मीशं अनिष्टमपिष्टदं 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 चतुर्मुखेन तनयं श्रीनिवासं भजेनिशं आनन्दमय गे चिन्मय गे श्रीमन्नारायण गे आरती रे आनन्दमय गे चिन्मय गे ವೇದವ ಕಂಡು ಬೆಳೆದವ ಗೊತ್ತು ಧರಣಿಯ ಸಾಧಿಸಿ ಗಂಗದಿ ಬಂದವಗೆ ಉದಾನವ ಬೇಡಿ ನೃಪರ ಸಂಹರಿಸಿದ ಆದಿಮೂರುತಿಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಇಂದು ವದನೆಯರ ಗುಡಿ ಅಡವಿಯ ಚಲಿಸಿ ನಂದ ಗೋಕುಲದಿ ನಲಿದವಗೆ ಮಂದಗಾಮರೆಯರ ಮುಂದೆ ನಿರ್ವಾಣದಿ ನಿಂದ ಮೂರುತಿಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಗೋವಿಂದ ದೈತ್ಯರ ಸಿರಿ ಸುಜನರ ಪೊರೆವ ಮದನಿಗೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಶ್ರೀಮದಾಚಾರ್ಯ ಪ್ರಣೀತ ಶ್ರವಣಪುರಸ್ಸರಂ ಶ್ರೀ ವೆಂಕಟಾಚಲ ಆರೋಹಣಾಖ್ಯಂ ಕರ್ಮ ಕರಿಷ್ಯೆ ಹರಿ ಓಂ ನಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣಪೀಠವತ್ ಅಂತವದಿವ ವಿಜಯೋ ಕುಟುಂಬಾನಾಂ ಇಷ್ಟಕಾಮ್ಯರ್ಥಫಲಚಿ ಹೇಳಿ ಗೋತ್ರ ಹೆಸರು ಕಾಶಪ ಗೋತ್ರ ಅನಂತೀರ್ಥ ನಾಮ ಹೆಸರು. ಊಟ ಮಾಡುವಾಗ ಮಾತನಾಡಿದರೆ ಆಯುಷ್ಯ ಹರಣ ಆಗ್ತದೆ. ಯಜ್ಞ ಹೋಮ ಮಾಡುವಾಗ ಮಾತಾಡಿದರೆ ಐಶ್ವರ್ಯ ಹರಣ ಆಗ್ತದೆ. ಸ್ನಾನ ಮಾಡುವಾಗ ಮಾತನಾಡಿದರೆ ವರುಣ ದೇವರು ಶಾಂತಿಯನ್ನ ಹರಣ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಪ್ರೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಮತ್ತೊಮ್ಮೆ ಆಚರಣೆ ಮಾಡಿ. ಕೃಷ್ಣಾಯ ನಮಃ. ಎಲ್ಲರೂ ಹೇಳಿ. ಸಂಪ್ರಾಜ ಸರ್ವತೀರ್ಥಾನಾಂ ತ್ವಮೇವ ಜಗತಃ ಪಿತಾ
ಸರ್ವಪಾಪೈಃ ಪ್ರಮೋಚಯ. ತೀರ್ಥರಾಜನಾದ ದೇವರನ್ನ ಪ್ರಾರ್ಥನೆ ಮಾಡು. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ರೀರವರಾಹ ಕಲ್ಪೆ ವೈವಸ್ವತಮನ್ವತ್ಪರೆ ಅಷ್ಟಾವಿಂಶತತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾ ನದಿಗೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಶ್ರೀ ವೆಂಕಟಾಚಲ ಕ್ಷೇತ್ರೆ अस्मिन् वर्तमाने श्रीग्रोजनावसंवत्सरे उत्तरायणे हेमन्तर्दो पौषमासे कृष्णपक्षे सप्तम्यां भौमवासरिष्टायां चित्रानक्षत्रे शुभयोगे शुभकरण एवं गुणविशेषण विशिष्टायां शुभतिथौ अस्मद्गुरुवन्तर्गत समस्ततत्त्वाभिमान देवतान्तर्गतानाम् अस्मदादिगुरूणां श्रीमन्मध्वाचार्याणां प्रत्यर्शना प्रत्युम्न अनिरुद्ध चतुर्मूर्त्यादि अनन्त अवतारात्मक श्री निर्दोष अनंत कल्याण बल परिपूर्ण क्षीराब्धिजाय पांडुरंग विठ्ठलात्मक रोक्तपीठवरादिवासी श्री रुक्मिणी सत्यभामा समेत श्री गोपाल कृष्णात्मक श्री भूवराहात्मक श्रीभू समेत श्रीनिवासात्मक कुलस्वामी ನಿಮ್ಮ ನಿಮ್ಮ ಕುಲದೇವರನ್ನು ನೆನೆಸಿಕೊಳ್ಳಿ. ಪ್ರಯಾಗ ಮಾಧವನ ಪ್ರೀತಿ ಆಗಬೇಕು ಅಂತ ಪ್ರಯಾಗ ಮಾಧವ ಭಿನ್ನ ಶ್ರೀಭೂವರಾಹಾತ್ಮಕ ಶ್ರೀಭೂ ಸಮೇತ ಶ್ರೀನಿವಾಸಾತ್ಮಕ ವಾಸನಿಯಾಮಕ ಮಾಧವ ಪ್ರೇರಣೆಯ ಮಾಧವ ಪ್ರೀತ್ಯರ್ಥಂ ಅಂತಃಕರಣ ಶುದ್ಧ್ಯರ್ಥಂ ದೇಹ ಶುದ್ಧ್ಯರ್ಥಂ ಇಹ ಜನ್ಮನಿ ಜನ್ಮ ಜನ್ಮಾಂತರೇಶು ಮಯ ಅಂತ ಹೇಳಿ ಆಚರಿತ ಕಾಯಿಕ ವಾಚನಿಕ ಮಾನಸಿಕ ಸಮಸ್ತ ಪಾಪ ಪ್ರಕ್ಷಾಳನ ದ್ವಾರ ಭಗವತಃ ಅನುಗ್ರಹ ಸಿದ್ಧ್ಯರ್ಥಂ ವಿಶೇಷತಃ ಯಥಾಯೋಗ್ಯ ವೇದ ವೇದಾಂಗ ವೇದಾಂತ ಶ್ರೀಮದ್ ವೇದವ್ಯಾಸ ಪ್ರಣೀತ ಶ್ರೀಮದಾಚಾರ್ಯ ಏಕಾಗ್ರಪಾದ ಪ್ರಮುಖ ಗುರು ಪ್ರಣೀತ ಹರಿದಾಸ ವರ್ಯ ಪ್ರಣೀತ ಸಚ್ಚಾಸ್ತ್ರ ಪಾಠ ಪ್ರವಚನ ಶ್ರವಣ ಮನನ ಭಜನಾದಿ ಯೋಗ್ಯತಾ ಸಿದ್ಧ್ಯರ್ಥಂ ಅಚಲ ಭಗವದ್ಭಕ್ತಿ ಸಿದ್ಧ್ಯರ್ಥಂ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಜ್ಞಾನ ಸಿದ್ಧ್ಯರ್ಥಂ ಯಥಾಯೋಗ್ಯ ವೈರಾಗ್ಯ ಸಿದ್ಧ್ಯರ್ಥಂ ಅಸ್ಮಿನ್ ಸಾರ್ಧತ್ರಿಕೋಟಿ ಯುದ್ಧಾಭಿಮಾನಿ ದೇವತಾ ಸನ್ನಿಹಿತೆ ವಿಶೇಷತಃ ಸರಸ್ವತಿ ಗಂಗಾ ಯಮುನಾ ಸಂಗಮ ಸನ್ನಿಧಾನಯುಕ್ತ ಸ್ವಾಮಿ ಪುಷ್ಕರಣಿ ತೀರ್ಥೆ ಅಶ್ವತ್ಥ ನಾರಾಯಣ ತುಳಸಿ ವಿಷ್ಣು ವೈಷ್ಣವ ಸನ್ನಿಧೌ. ಅಲ್ಲಿ ಅಶ್ವತ್ಥ ಆ ಕಡೆ ಈ ಕಡೆ ನಾರಾಯಣ, ತುಳಸಿ ಇಲ್ಲೇ ಇದ್ದಾರೆ, ವೈಷ್ಣವರಿದ್ದಾರೆ. ಇನ್ನೇನ್ ಬೇಕು? ಅಶ್ವತ್ಥ ನಾರಾಯಣ ತುಳಸಿ ವಿಷ್ಣು ವೈಷ್ಣವ ಸನ್ನಿಧೌ. ಅಸ್ಮಿನ್ ಸ್ವಾಮಿ ಪುಷ್ಕರಣಿ ಅಪರನಾಮಕ ಪ್ರಯಾಗೆ ಪ್ರಯಾಗರಾಜೆ ಮಹಾ ಪೂರ್ಣ ಕುಂಭ ಪರ್ವಣಿ ಸಂಗಮಸ್ನಾನಂ ಕರಿಷ್ಯೆ ಮಾಘಸ್ನಾನಂ ಕರಿಷ್ಯೆ ಮಧ್ಯೇಹಸ್ಥಿತಾನಾಂ ಅಸಂಖ್ಯಾನಾಂ ಭಗವದ್ರೂಪಾಣಾಂ ಐಕ್ಯಾನುಸಂಧಾನ ಪುರಸ್ಸರಂ ಮಧ್ಯೇಹಸ್ಥಿತ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬರೂಪಿ ಶ್ರೀಹರೇಃ ಅಭಿಷೇಚನಾಖ್ಯಂ ಕರ್ಮ ಕರಿಷ್ಯೆ. ತತ್ಪೂರ್ವಂ ಮಧ್ಯೇಹಾಖ್ಯ ಭಗವನ್ಮಂದಿರ ಸಂಪ್ರಕ್ಷಾಲನಾಖ್ಯಂ ಕರ್ಮ ಕರಿಷ್ಯೆ. ಇದರರ್ಥ ಏನು ಅಂದ್ರೆ, ನಮ್ಮ ದೇಹದಲ್ಲಿ ಅಸಂಖ್ಯವಾದ ರೂಪಗಳಿಂದ ದೇವರಿದ್ದಾನೆ. ಆ ಎಲ್ಲ ರೂಪಗಳನ್ನು ಒಂದು ಅಂತ ಚಿಂತನೆ ಮಾಡಿ ದೇಹದ ಒಳಗಿರುವ ತತ್ವಾಭಿಮಾನಿ ದೇವತಾಂತರ್ಗತನಾದ ಮುಖ್ಯ ಪ್ರಾಣಾಂತರ್ಗತನಾದ ಬಿಂಬನಾದ ಭಗವಂತ ಏನಿದ್ದಾನೆ ಅವನಿಗೆ ಅಭಿಷೇಕ ಎನ್ನುವ ಅನುಸಂಧಾನದಿಂದ ಸ್ನಾನ ಮಾಡುವುದು. ಸ್ನಾನ ಅಂದ್ರೆ ಅದೇ, ದೇವರಿಗೆ ಅಭಿಷೇಕ ಆಗುವ ಮುಂಚೆ ಏನ್ ಮಾಡಬೇಕು? ದೇವಸ್ಥಾನ ಶುದ್ಧಿ ಮಾಡ್ಬೇಕಲ್ವಾ?
ಹಾಗಾಗಿ ತತ್ಪೂರ್ವಂ, ಅದಕ್ಕಿಂತ ಮುಂಚಿತವಾಗಿ ಮತ್ತೆ ಹಾಕ್ಯ ನನ್ನ ದೇಹ ಎನ್ನುವ ಭಗವನ್ ಮಂದಿರ ಸಂಪ್ರಕ್ಷಾಲನೆ ಮಾಡುವುದು. ಅಂದ್ರೆ ಮೈಕೈ ತಿಕ್ಕೊಳ್ತೇವಲ್ಲ, ಸೋಪ್ ಹಾಕ್ಲಿಕ್ಕಿಲ್ಲ, ಇಲ್ಲಿ ಹೊಗೆ ಪುಡಿ ಹಾಕಿದ್ರೆ ಸ್ವಚ್ಛ ಮಾಡಿಕೊಂಡ್ರೆ ಅದನ್ನ ಭಗವನ್ ಮಂದಿರ ಸಂಪ್ರಕ್ಷಾಲನೆ ಚಿಂತನೆ ಮಾಡಬೇಕು. ಮನೆಯಲ್ಲಾದ್ರೂ ಹೀಗೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡುದು. ಭಗವನ್ ಮಂದಿರ ಸಂಪ್ರಕ್ಷಾಲನಾರ್ಥಂ ಕರ್ಮ ಕರಿಷ್ಯೆ. ಸಮಸ್ತ ಜಗದಾಧಾರ ಶಂಖಚಕ್ರಗದಾಧರ ದೇವದೇವ ಮಾನುಜ್ಞಾಂ ತೀರ್ಥ ನಿಷೇವಣೆ ಯಸ್ಯ ಬಾಲೋದ್ಭವಾಂ ಗಂಗಾಂ ತ್ರೈಲೋಕ್ಯೇಶೋ ಮಹೇಶ್ವರ ದದಾರ ಶಿರಸಾ ಭಕ್ತ್ಯಾನಂದಮಾಮಿ ಹರಿಪರಂ ನಂದಿನಿ ನಳಿನಿ ಸೀತಾ ಮಾಲತಿ ಕಮಲಾ ಮಹಾ ವಿಷ್ಣುಭಾರಾಬ್ಜ ಸಂಭೂತಾ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೀತಾನಿ ನಾಮಾನಿ ಯತ್ರ ಯತ್ರ ಜಲಾಶೇ ಸ್ನಾನಕಾಲೇ ಪದೇ ನಿತ್ಯಂ ತತ್ರ ತತ್ಪ್ರದಾಮ್ಯಂ ಗಂಗಾಯೈ ನಮಃ ಭಾಗೀರಥ್ಯೈ ನಮಃ ಕುರುಕ್ಷೇತ್ರಂ ದಯಾಂ ಗಂಗಾ ಪ್ರವಾಸಂ ಪುಷ್ಕರಾಣಿ ಚ ಏತಾನಿ ಮನಸಾ ಧ್ಯಾತ್ವಾವಕಾಶ್ಯಂ ತದೋ ಜಲೆ ಗಂಗೆ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಯೋಸೋ ಸರ್ವಗತೋ ವಿಷ್ಣೋ ಚಿತ್ಸ್ವರೂಪಿ ನಿರಂಜನಃ ಏವ ದ್ರವರೂಪೇಣ ಗಂಗಾಂಭೋ ಮಾತ್ರ ಸಂಶಯಃ. ಎಲ್ಲ ಕಡೆ ತುಂಬಿರುವ ಜ್ಞಾನಾನಂದ ರೂಪಿಯಾದ ಭಗವಂತನು ಈ ನೀರಿನಲ್ಲೂ ಕೂಡ ಚಿದ್ರೂಪಿಯಾಗಿದ್ದಾನೆ ಅಂತ ಚಿಂತನೆ ಮಾಡಿ ಸ್ನಾನ ಮಾಡುವುದು. ಆಯ್ತಾ? ಭಾರತೀಯ ರಮಣ ಪ್ರಾಣಾಂತರ್ಗದ ದ್ರವರೂಪಿ ಶ್ರೀಹರೇ ನಮಃ. ತ್ರಿವಿಕ್ರಮ ವರಾಹ ಭಿನ್ನ ದ್ರವರೂಪಿ ಶ್ರೀಹರೇ ನಮಃ. ಪೂರ್ವಕ್ಕೆ ಅಭಿಮುಖವಾಗಿ ನಿಂತುಕೊಳ್ಳಿ. ವರಾಹದೇವರನ್ನ ಶ್ರೀನಿವಾಸದೇವರನ್ನ ಪ್ರಾರ್ಥನೆ ಮಾಡಿ ಅಪ್ಪಣೆ ಕೇಳಿ. ದಾನಾರ್ಥಮನುಜ್ಞ ಗಂಗೇ ಮಾಪುರಿ ಒಳಗೆ ಪ್ರಯಾಗಂ ಪ್ರಯಾಗಂ ಪ್ರಯಾಗ ಸ್ನಾನ ಮಾಡಿ. ಗಂಗೇ ಮಾಪುರಿ ಪ್ರಯಾಗ ಪ್ರಯಾಗ ಪ್ರಯಾಗ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಗೋವಿಂದ ಗೋವಿಂದ ರಮಣ ಭೂರಮಣ ದುರ್ಗಾರಮಣ ಹರೇ ಶ್ರೀನಿವಾಸ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮಧ್ವೇಶ್ ಮನ್ನಾರಿ ಅಂತ. ನೀವು ಎಷ್ಟು ವರ್ಷದಿಂದ ಪಾದಯಾತ್ರೆ ಬರ್ತಾ ಇದು ಇದ್ದೀರಿ? 15ನೇ ವರ್ಷ ಪಾದಯಾತ್ರೆ. 15 ಗುರುಗಳ ಜೊತೆ ಗುರುಗಳ ಜೊತೆ ಪಾದಯಾತ್ರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಪಾದಯಾತ್ರೆ ಮನಸ್ಸಿಗೆ ತುಂಬ ಆನಂದ ಆಗ್ತದೆ. ಪಾದಯಾತ್ರೆ ಬಗ್ಗೆ ನಮಗೇನು ಕಲ್ಪನೆ ಇರಲಿಲ್ಲ. ಗುರುಗಳ ಒಂದು ಅವರ ಸಾನ್ನಿಧ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ಒಂದು ಆಧ್ಯಾತ್ಮಿಕವಾಗಿ ನಮ್ಮದು ಜೀವನ ಬಾಳಿದೆ. ಸಂಸಾರದಲ್ಲಿ ಬೆಂದು ಹೋಗಿದ್ವಿ ನಾವು. ಆಧ್ಯಾತ್ಮಿಕ ನಮ್ಗೆ ತುಂಬ ಸಂತೋಷ ಆಗ್ತದೆ. ಪ್ರತಿ ವರ್ಷ ಬರಬೇಕಂತ ಉತ್ಸಾಹ ಬರ್ತದೆ. ದೇವ್ರ ಬಗ್ಗೆ, ದೇವ್ರ ಮಹಿಮೆ ಬಗ್ಗೆ, ಪಾದಯಾತ್ರೆಗಳ ಬಗ್ಗೆ, ಪಾದಯಾತ್ರೆ ಒಂದು ಮಹತ್ವದ ಬಗ್ಗೆ ತುಂಬ ಸಂತೋಷ ಆಗ್ತದೆ, ಅನುಭವ ಆಗಿದೆ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುವಂತ ದರ್ಶನದವರೆಗೂ ನೀವು ಯಾವ ಥರ ಎಲ್ಲ ಅನುಕೂಲಗಳು ಎಲ್ಲ ಯಾವ ಥರ ಇದೆ? ಆಧ್ಯಾತ್ಮಿಕ ಚಿಂತಕರ ಚಿಂತನೆ ಇದೆ ಯಾವ ಥರ ಇದೆ? ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಪಾದಯಾತ್ರೆಯಲ್ಲಿ ನಾನು ಲೌಕಿಕ ಸುಖವನ್ನು ಅನುಭವಿಸಕ್ಕೆ ಬರೋದಿಲ್ಲ. ಆಧ್ಯಾತ್ಮಿಕ ದಿನಂಪ್ರತಿ ಸಂಸಾರದಲ್ಲಿ ನಿಂತಿರ್ತೀವಿ. ಆಧ್ಯಾತ್ಮಿಕ ಶ್ರೇಷ್ಠ ಒಂದು ವಾರ ಮಟ್ಟಿಗೆ ಎಲ್ಲ ಸಪ್ತಾಹ ಸಂಘದವ್ರಿಗೆ ಪಾರಾಯಣ ಮಾಡ್ಕೋತ, ಬೆಳಗ್ಗೆ ಸುಪ್ರಭಾತ ಮಾಡ್ಕೋತ, ಮಧ್ಯಾಹ್ನ ವಾಸಿ ಪುರಶ್ಚರಣ, ಸಾಯಂಕಾಲ ವಿಷ್ಣು ಸಹಸ್ರ ಪಾರಾಯಣ ಮಾಡಿಕೊಂಡು ಒಂದು ಊಟ ಅನ್ನೋದು ಒಂದು ಬರೀ ಊಟ ಅಲ್ಲ, ಅದು ವೈಶ್ವಾನ ಯಜ್ಞ ಅಂತ ಒಂದು ಕಲ್ಪನೆಯಿಂದ ಮನಸ್ಸಿಗೆ ಆನಂದ ಆಗ್ತದೆ. ಅದು ಗುರುಗಳ ಒಂದು ನಮಗೆ ಕೊಟ್ಟಿದ್ದೊಂದು ಪ್ರಸಾದ. ಸಂತೋಷ. ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗೋಪಾಲಾಚಾರ್ ಪಾಂಡುರಂಗಿ, ಹುಚ್ಚಾಚಾರ ಪಾಂಡುರಂಗಿ. ಊರು? ಊರು ಹುಬ್ಳಿ. ಎಷ್ಟು ವರ್ಷದಿಂದ ಇದು ಪಾದಯಾತ್ರೆ ಮಾಡ್ತಾ ಮೊದಲನೇ ಬಾರಿ. ಹೇಗೆ ಅನಿಸ್ತಾ ಇದೆ? ಒಳ್ಳೆ ಸಂಸ್ಕೃತಿವಾಗಿ, ನಮಗೆ ಸಾಧನಾಕ ಮಾರ್ಗವಾಗಿ, ಒಳ್ಳೆಯ ಒಂದು ಅಭಿಪ್ರಾಯಕ್ಕೆ ಗುರುಗಳ ಮಾರ್ಗದರ್ಶನ ಹೇಗಿದೆ? ಗುರುಗಳ ಮಾರ್ಗದರ್ಶನ ಅವರೊಳಗೆ ವೆಂಕಪ್ಪ ನಿಂತು ಇದನ್ನ ನಮಗೆಲ್ಲ ಒಂದು ಒಳ್ಳೆಯ ಮಾರ್ಗ, ಒಂದು ಸಜ್ಜನ ಇದಕ್ಕೆ ದಾರಿಗೆ, ಮುಕ್ತಿಗೆ, ಒಂದು ಸಾಧನಕ್ಕೆ ಅವರು ಹೇಗೆ ಅನಿಸಿತು ಅಲ್ಲಿಂದ ಬಂದರೆ ನಮಗೆ ಒಳ್ಳೆಯದು. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಇದು ಏನು ಸುಪ್ರಭಾತ ಹೇಳ್ಕೊತ, ಸಾಯಂಕಾಲ ಗೋಧೂಳಿ ಮುತ್ತ, ಮುಂಜಾನೆ
ಇದಕ್ಕೆ ಈ ಮುಹೂರ್ತದಲ್ಲಿ ನಾವು ಬಂದಿಲ್ಲ, ಬಹಳ ಸಂತೋಷ ಅನಿಸ್ತೀವಿ. ನಮಸ್ಕಾರ ಅಮ್ಮ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಉಷಾ ವಿಜಯ್ ಕುಮಾರ್. ಯಾವ ಊರು ನಿಮ್ದು? ಹೊಳಲ್ಕೆರೆ, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಳಲ್ಕೆರೆ. ಎಷ್ಟು ವರ್ಷದಿಂದ ಪಾದಯಾತ್ರೆ ಬರ್ತಾ ಇದೆ? ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ತಿರುಪತಿಗೆ ಬಂದಿದ್ವಿ, ದೇವ್ರ ದರ್ಶನ ಆಗಿದೆ. ಮೆಟ್ಲು ಹತ್ತೋಬೇಕು ಅಂತ ಆಸೆಯಿಂದ ಬರ್ತಾ ಇದೀವಿ. ಅವ್ರ ಆಚಾರ ಇದರಿಂದ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ದೇವರೇ ನಮ್ಮ ಮನೆಯಿಂದ ಕರ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗೋ ಅನ್ನೋ ಭಾವನೆ ಬರ್ತಾ ಇದೆ ನಮಗೆ. ಹೇಗಿದೆ ಆಚಾರ್ಯರ ನೇತೃತ್ವದಲ್ಲಿ? ಎಲ್ಲ ಬಹಳ ಸಂತೋಷ ಆಗಿದೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ನಾನು ನಮ್ಮ ಹಸ್ಬೆಂಡು, ನಮ್ಮ ತಂಗಿ, ಇವರೆಲ್ಲ ಅವ್ರು ಬರ್ತಾ ಇರ್ತಾರೆ. ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ತುಂಬಾನೇ ಸಂತೋಷ ಆಗಿದೆ. ಯಾವ ತರದ್ದು ಇದು ಇಲ್ಲದೆ ಬರ್ತಾ ಇದೀವಿ. ಎಲ್ಲ ತುಂಬಾ ವಿಷಯಗಳು ಗೊತ್ತಾಗಿರುತ್ತದೆ. ಗೊತ್ತಾಗ್ತಾ ಇದೆ ಎಲ್ಲ. ಎಷ್ಟೋ ಚಿಂತನೆಗಳು ಗೊತ್ತಾಗ್ತಾ ಇದೆ. ತುಂಬಾನೇ ಸಂತೋಷ ಆಗಿದೆ ಇರೋದು. ಊಟದ ವ್ಯವಸ್ಥೆ ಬರುವಾಗ ಎಲ್ಲ ಚೆನ್ನಾಗಾಯ್ತು, ಎಲ್ಲ ಕಡೆಗೂ ಚೆನ್ನಾಗಾಯ್ತು. ಇಲ್ಲೂ ನಿನ್ನೆ ರಾತ್ರಿ ಊಟದ ವ್ಯವಸ್ಥೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತುಂಬಾನೇ ಸಂತೋಷ ಆಗಿದೆ ನಮಗೆಲ್ಲ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಸಂಧ್ಯಾ, ಯಾವ ಬೆಂಗಳೂರು. ಎಷ್ಟು ವರ್ಷದಿಂದ ಪಾದಯಾತ್ರೆ ಬರ್ತಾ ಇದ್ದೀರಿ? ನಾನು ಪಾದಯಾತ್ರೆ ಅಂದ್ರೆ ಇವಾಗ ಲಾಸ್ಟಿಗೆ ಬಂದಿರ್ತೀನಿ ಅಷ್ಟೇ, ಮೆಟ್ಲು ಹಚ್ಚೋದಕ್ಕೆ. ನಮ್ಮ ಮನೆಯವ್ರು ಬರ್ತಾರೆ ಪ್ರತಿ ವರ್ಷ. ಗುರುಗಳ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ. ಗುರುಗಳ ನೇತೃತ್ವದಲ್ಲಿ ಬಂದ್ರೆ ನಮಗೂ ಒಂದೇನೋ ಸಂತೋಷ. ಹೇಗೆ ಅನಿಸ್ತಾ ಇದೆ ಈಗ ಒಂದೇನೋ ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಎಲ್ಲಿಂದ? ನಮಗದೇ ನಡೆಯೋಬೇಕಾದ್ರೆ ಕಾಲ್ ನೋವು ಅನ್ನೋ ಒಂದು ಭಾವನೆನೇ ಬರ್ತಾ ಇಲ್ಲ. ಏನೋ ಒಂದು ಡಿವೈನ್ ಇದು ದೇವರನ್ನ ತಲುಪ್ತಿದೀವಿ ಅಂತ ಅನಿಸ್ತಾ ಇದೆ. ಹರೇ ಶ್ರೀನಿವಾಸ. ಪಾದಯಾತ್ರೆ ಸುಮಾರು ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ. ಎಲ್ಲ ಕಡೆ ಪಾದಯಾತ್ರೆ ಹೋಗ್ತಾ ಇರ್ತೀವಿ. ನಮಗೆ ತಿರುಪತಿ ಪಾದಯಾತ್ರೆ ಮುಳುಬಾಗಲಿಂದ ನಮ್ಮ ವೆಂಕಟೇಶ್ವರ ಕೊರಲಿರ್ತ ಬರ್ತೀವಿ. ಬರು ಪಾದಯಾತ್ರೆ ಅಂತ ಒಂದು ಅದ್ಭುತ ಪಾದಯಾತ್ರೆ. ಮತ್ತು ಇಲ್ಲಿ ನಮಗೆ ಎಲ್ಲ ರೀತಿಯಿಂದನೂ ನ್ಯಾಯ, ನೀತಿ, ಧರ್ಮದ ಬಗ್ಗೆ ತುಂಬಾ ಒಂದು ಪ್ರಾಧಾನ್ಯತೆ ಕೊಟ್ಟು ಅದರದ್ದು ಯಾವ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಜನಗಳಿಗೆ, ನಮ್ಮ ದೇಶಕ್ಕಾಗಿ, ನಮ್ಮ ರೈತರಿಗಾಗಿ ಮತ್ತು ನಮ್ಮ ಪ್ರಜೆಗಳಿಗಾಗಿ ಮಾಡೋಂಥ ಪಾದಯಾತ್ರೆ ಅಂತಕೊಂಡೇನೆ ಸಂಕಲ್ಪ ಮಾಡ್ತೀವಿ. ಆ ಪಾದಯಾತ್ರೆ ಮಹಿಮೆ ಬಂದು ಯಾರು ಪಾಲ್ಗದಾಗಿದ್ದಾರೋ ಅದು ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಒಂದು ಸಂಕಲ್ಪದಲ್ಲೇ ಇದರದ್ದು ಅದ್ಭುತವಾದ ಮಹಿಮೆಯನ್ನು ತೋರಿಸುತ್ತೆ. ಅದು ಸತ್ಯ ಸತ್ಯ ಸತ್ಯ, ಅದರಲ್ಲಿ ಯಾವುದೂ ತರಗಿಲ್ಲ. ವೈಯಕ್ತಿಕವಾಗಿ ನಾನು ಸುಮಾರು 10-15 ವರ್ಷದ ಪಾದಯಾತ್ರೆ ಜೊತೆ ಬರ್ತಾ ಇರ್ತೀನಿ. ನಾನು ಪ್ರತಿ ವರ್ಷ ಒಂದೆಲ್ಲ ಒಂದು ಪವಾಡ ನಾನು ನೋಡ್ತಾ ಇದ್ದೀನಿ. ನನಗಾಗಿ ಮತ್ತು ನಮ್ಮ ಕುಟುಂಬಕ್ಕಾಗಿ ಏನೊಂದು ಆಗಿದೆಯಲ್ಲ ಅದು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ಗುರುಗಳ ಮಹಿಮೆನೇ, ಗುರುಗಳಿಂದ ಆಗಂತ ಒಂದು ಅಂತ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಅದನ್ನು ತುಂಬ ಸಂತೋಷ. ಇದೇ ಥರನಾಗಿ ನಮ್ಮ ದೇಶಕ್ಕಾಗಿ, ನಮ್ಮ ರೈತರಿಗಾಗಿ, ನಮ್ಮ ಸೈನಿಕರಿಗಾಗಿ ಏನು ಮಾಡ್ತಾ ಇದ್ದಲ್ಲ ಸಂಕಲ್ಪ, ಈ ಸಂಕಲ್ಪ ನಾವು ಎಲ್ಲಿ ನೋಡಿಲ್ಲ. ಈ ಪಾದಯಾತ್ರೆಯಲ್ಲಿ ಮಾತ್ರ ನೋಡೋಕ್ಕಾಗ್ತದೆ. ಅದರದ್ದು ಕಷ್ಟ ಸುಖ ತಿಳ್ಕೊಂಡವ್ರಿಗೆ ಮಾತ್ರ ಗೊತ್ತಾಗತ್ತೆ. ತುಂಬ ಅದ್ಭುತ ಪಾದಯಾತ್ರೆ. ಇದನ್ನು ಮಿಸ್ ಮಾಡ್ಕೋಬಾರ್ದು. ಪ್ರತಿ ವರ್ಷ ಇನ್ನು ಮುಂದೆ ಪ್ರತಿಯೊಬ್ಬರೂ ಬಂದು ಭಾಗಿಯಾಗಬೇಕು. ಎಸ್ಪೆಷಲಿ ಮುಳುಬಾಗಲ್ ಟು ತಿರುಪತಿ ಪಾದಯಾತ್ರೆ 6 ದಿನದ ಅದ್ಭುತ ಹೇಳ್ಬೇಕಂತ ಪ್ರತಿ ವರ್ಷ ಪ್ರತಿದಿನನೂ ಒಂದೊಂದು ಪವಾಡ ನಡೀತಾನೆ ಇರ್ತದೆ. ಅದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಇವತ್ತು ಕೊನೆಯ ದಿನ, ಇವತ್ತಿನ ದಿನ ಬಂದು ಕುಂಭಮೇಳದ ಒಂದು ಸಂಕಲ್ಪ ಸಮೇತ ಎಲ್ಲರಿಗೂ ಸ್ನಾನದ ಸಂತರ್ಪಣೆ ಸಂಕಲ್ಪ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ. ತುಂಬ ಅದ್ಭುತ ಅದ್ಭುತ ಅದ್ಭುತ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಆನಂದ ತೀರ್ಥ ವರದೆ, ದಾನವಾರಣ್ಯ ಪಾವಕೆ, ಜ್ಞಾನದಾಯಿನಿ ಸರ್ವೇಶೆ, ಶ್ರೀನಿವಾಸೇಸ್ತು ಮೇ ಮನಃ. ಹರಿದರ್ಶನ ಗುರುಮಾರ್ಗ ಅನ್ನುವ ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ ಕೊರ್ಲಳ್ಳಿ ವೆಂಕಟೇಶಾಚಾರ್ಯರು ಶ್ರೀಪಾದರಾಜರ ಸನ್ನಿಧಿಯಿಂದ ಮುಳುಬಾಗಿಲು, ಯಾರು ಶ್ರೀನಿವಾಸ ದೇವರ ವಿಶೇಷವಾದ ಪೂಜಾ ಕೈಂಕರ್ಯಗಳಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಪ್ರಾತಸ್ಮರಣೀಯರಾಗಿ ಇದ್ದಾರೋ, ಸದಾಕಾಲ ದಾಸ ಸಾಹಿತ್ಯದಿಂದ ಯಾರ ಹೆಸರನ್ನು ನಾವು ಮೊದಲಿಗೆ ಸ್ಮರಣೆ ಮಾಡಿಕೊಳ್ತೇವೋ ಅಂತಹ ಮಹಾಮಹಿಮರು ಶ್ರೀಪಾದರಾಜರ ಸನ್ನಿಧಿಯಿಂದ 5 ದಿನಗಳ ಕಾಲ ಯಾತ್ರೆಯನ್ನು ಎಲ್ಲ ಭಕ್ತರ ಜೊತೆಗೆ ಮಾಡಿಕೊಳ್ತಾ ಬಂದಿದ್ದಾರೆ. ಅದರಲ್ಲಿ ನಾನು ಒಬ್ಬ ಯಾತ್ರಿಕ. ನಮಗಾದಂತಹ ಅನುಭವ ಅಂತಂದರೆ
ಎಲ್ಲಿ ಹೋಗ್ತೇವೆ ನಾವು ಯಾತ್ರೆ ಅಂತಂದ ಕೂಡಲೇ ಏನೋ ಕೆಲವೊಂದು ಅವ್ಯವಸ್ಥೆಗಳು ಮತ್ತು ಅಸಮಾಧಾನಗಳು ಇವೆಲ್ಲ ಹೆಚ್ಚು ತೋರತಕ್ಕಂತಹ ಪ್ರಸಂಗಗಳಿರ್ತವೆ. ಆದರೆ ಇಲ್ಲಿ ಆ ಥರದ ಯಾವ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ. ಮುಕ್ತ ಮನಸ್ಸಿನಿಂದ ಭಗವಂತನ ವಿಷಯಕವಾಗಿ, ಭಗವದ್ಭಕ್ತರ ವಿಷಯಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಇದೆಲ್ಲ ನಶಿಸುವಂತಹ ಕಾಲದಲ್ಲಿ ಅದನ್ನು ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ತರಬೇಕು ಅನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಯಾತ್ರೆಯನ್ನು ಮಾಡ್ತಾ ತಾವು ಮಾಡತಕ್ಕಂತಹ ಸಾಯಂಕಾಲದ ಸಭೆ ಭಜನೆಯಲ್ಲಿಯೂ ಅದನ್ನೇ ಹೇಳ್ತಾ ಇದ್ರು. ಮತ್ತು ದಾರಿಯುದ್ದಕ್ಕೂ ಬರುವಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೀಗೆ ಎಲ್ಲರಿಗೂ ಮನಮುಟ್ಟುವಂತೆ, ಸಾಮಾನ್ಯ ಮಂದಿಗೂ ಕೂಡ ಅದು ಮಾಡಬೇಕು ನಾವು ಅಂತ ಅನಿಸ್ಬೇಕು. ಯಾವುದೇ ಒಂದು ವಿಷಯವನ್ನು ಕೇಳಿ ಬಿಟ್ಟು ಬಿಡೋದಲ್ಲ, ನಾವು ನಾಳೆಯಿಂದಲೇ ಪ್ರವೃತ್ತಿಯನ್ನು ಹೊಂದಬೇಕಿದ್ರಲ್ಲಿ ಅನ್ನುವ ರೀತಿ ಒಳಗೆ ಅವರ ಮಾರ್ಗದರ್ಶನ ಬಹಳ ಸಂತೋಷ ಕೊಟ್ಟಿದೆ ನಮಗೆಲ್ಲ ಯಾತ್ರಿಕರಿಗೆ. ಮತ್ತು ಇಡೀ ಜಗತ್ತಿಗೆ ನಾವು ಮಾಡಿದ ಯಾತ್ರೆ ಅನ್ನೋಕ್ಕಿಂತ ಭಗವಂತನೇ ಈ ರೀತಿಯಾಗಿ ಯಾತ್ರೆಯನ್ನು ಮಾಡಿಸಿದ್ದಾನೆ. ಇದರ ಬಂದ ಫಲ ಏನಿದೆ ಅದು ಎಲ್ಲ ನಮ್ಮ ದೇಶಕ್ಕೂ ಮತ್ತು ನಮ್ಮ ಸೈನಿಕರಿಗೂ, ನಮ್ಮ ನಾಯಕರಿಗೂ ಮತ್ತು ಎಲ್ಲ ಸಜ್ಜನ ವರ್ಗಕ್ಕೆ ಅದು ಸೇರಿ ನಮ್ಮ ದೇಶ ಅದು ಸುಭಿಕ್ಷವಾಗಲಿ, ಸಮೃದ್ಧವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಾವು ಈ ಪಾದಯಾತ್ರೆಗೆ 13 ವರ್ಷದಿಂದನೂ ಬರ್ತಾ ಇದ್ದೀವಿ. ಅದ್ಭುತವಾಗಿರುತ್ತೆ. ಪ್ರತಿ ಸಲನೂ ಒಂದು ಹೊಸ ಹೊಸ ಪಾಠಗಳನ್ನ ಕಲಿತಾ ಇರ್ತೀವಿ. ಇಲ್ಲಿ ಆಚಾರದ ಈ ಪಾದಯಾತ್ರೆ ತುಂಬಾ ಚೆನ್ನಾಗಿರುತ್ತೆ. ಬರೇ ಪಾದಯಾತ್ರೆ ಅಷ್ಟೇ ಅಲ್ಲ, ಇಲ್ಲಿ ಜ್ಞಾನ ಸತ್ರನೂ ನಡೆಯುತ್ತೆ. ಪೂಜೆ, ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡಿರುವಂತದ್ದು ಪ್ರಸಾದಗಳನ್ನು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ತರ ಅನುಭವ ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಮತ್ತೆ ಮಕ್ಕಳಲ್ಲೇ ಹೆಚ್ಚಿಗೆ ಇದನ್ನ ಪ್ರೋತ್ಸಾಹ ಕೊಡಬೇಕು. ಆ ಕಾರಣದಿಂದ ನನ್ನ ಮಗನ ಸುಮಾರು 7 ಬಾರಿ ಕರ್ಕೊಂಡ್ಬಂದಿದ್ದೀನಿ. ಹರೇ ಶ್ರೀನಿವಾಸ. ನನ್ನ ಹೆಸರು ರಜತ್ ಬೊಮ್ಮಿಗಟ್ಟಿ ಅಂತೇಳಿ. ನಾನು ಹುಬ್ಬಳ್ಳಿಯಿಂದ ಬರ್ತೀನಿ ಪಾದಯಾತ್ರೆಗೆ. ಈ ಪಾದಯಾತ್ರೆಗೆ ಬರ್ಲಿಕ್ಕೆ 6 ವರ್ಷ ಆಯ್ತು. ಪ್ರತಿ ವರ್ಷನೂ ಹೊಸ ಹೊಸ ಅನುಭವಗಳೇ ಸಿಗ್ತದೆ ಇಲ್ಲಿ. ಅದ್ರಾಗೂ ಆಚಾರ್ಯರು ಕೊಡೋ ಮಾರ್ಗದರ್ಶನ ಒಳಗೆ ನಮ್ಗೆ ಪ್ರತಿ ವರ್ಷ ನಮ್ಮ ಲೈಫ್ ಒಳಗೆ ಏನಾದರೂ ಸ್ವಲ್ಪ ಚೇಂಜಸ್ ಬರ್ತಾನೆ ಇರ್ತದೆ. ಹಾಗಾಗಿ ಇನ್ನು ಆಮೇಲೆ ಪಾದಯಾತ್ರೆಗೆ ಬಂದಾಗ ನಾವು ಮಾಡ್ಕೊಳ್ಳೋ ದರ್ಶನ ಭಾಳ ಸ್ಪೆಷಲ್ ಇರ್ತದೆ. ನಾನು ಪ್ರತಿ ಸಲ ಅಕಸ್ಮಾತ್ ಬುಕ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಇಲ್ಲ ಅಪ್ಪ ಅಮ್ಮಗಳ ಜೊತೆ ಬಂದಾಗ ಆ ದರ್ಶನ ಅನುಭವ ಇರ್ತದೆ. ಬಟ್ ಪಾದಯಾತ್ರೆ ನಡ್ಕೊಂಡು ಬಂದು ಆಮೇಲೆ ಬೆಟ್ಟ ಹತ್ತಿ ಅವಾಗ ತಗೊಳ್ಳೋ ದರ್ಶನ, ಆ ಒಂದು 7 ದಿವಸಗಳ ಕಾಯುವಿಕೆ ನಂತರ ಸಿಗೋ ದರ್ಶನ ಬೇರೆ ಅನುಭವ ಇರ್ತದೆ. ಸೊ ಆ ಅನುಭವ ಪ್ರತಿ ವರ್ಷ ಸಿಗ್ಲಿ ಅಂತ ಆಸೆ ಪಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.